ದಶಾಂಗಂ ಗುಕುಲಂ ಧೂಪಂ ಸುಗಂಧಂ ಸುಮನೋಹರಂ ಉಮಾಸುತಂ ನಮಸ್ತುಭ್ಯಂ ಗೃಹಾಣ ವರದೋ ಭವ. ಗಣಪತಿಯ ಆರಾಧನೆಯಲ್ಲಿ ಬಹಳಷ್ಟು ಸಮಯ ನಾವು ಈ ಶ್ಲೋಕವನ್ನು ಹೇಳ್ಕೊಳ್ತಾ ಇರ್ತೀವಿ. ಶ್ರೀಗಂಧಕ್ಕೆ ಒಂದು ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತಕ್ಕಂಥದ್ದು. ಇಟ್ ಈಸ್ ಎ ವೆರಿ ಗುಡ್ ಮೆಮರಿ ಬೂಸ್ಟರ್. ಮತ್ತೆ ನಾವು ಆ ಕಾಲದಲ್ಲಿ ತಿಲಕವನ್ನು ಕೂಡ ಇಟ್ಕೋತಾ ಇದ್ವಿ. ಇಟ್ ಇನ್ಕ್ರೀಸಸ್ ಅವರ್ ಕಾನ್ಸಂಟ್ರೇಷನ್. ಭದ್ರಶ್ರೀಯಂ ಹಿಮಂ ದಿಕ್ತ ಹೃದಯಂ ಆಹ್ಲಾದನಂ. ಈ ಶ್ಲೋಕ ನಿಮ್ಮ ಆಯುರ್ವೇದದಲ್ಲಿಯೂ ಕೂಡ ಬಹಳಷ್ಟು ಒಂದು ಉಲ್ಲೇಖ ಕೂಡ ಇದೆ. ಮೈಂಡ್, ಬಾಡಿ ಅಂಡ್ ಸೋಲ್, ಇದರ ಬಗ್ಗೆ ಈ ಶ್ಲೋಕದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಡಾಕ್ಟ್ರೆ. ಖಂಡಿತ ಸರ್. ಸ್ಯಾಂಡಲ್ವುಡ್ ಅಥವಾ ಚಂದನ ಒಂದು ಫ್ರಾಗ್ರೆನ್ಸ್ ಮಾತ್ರ ಅಲ್ಲ. ಐ ಬಿಲೀವ್ ಇಟ್ ಇಸ್ ದ ಸಿಂಬಲ್ ಆಫ್ ಸೆಂಟ್ of holistic health, mental balance and emotional balance also. It's one of the best kind of, it's a boon to mankind, I would say, which has been revered by Ayurveda for centuries. ಶ್ರೀಗಂಧ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಶ್ರೀ ಅನ್ನೋ ಪದ ಪ್ರೀಫಿಕ್ಸ್ ಟು ಗಂಧ. ಬರೀ ಸಿರಿವಂತಿಕೆ ಅಥವಾ ಒಂದು ಹಣದ ಬಗ್ಗೆ ಮಾತ್ರ ಮಾತಾಡೋದಲ್ಲದೆ ಈ ಸಿರಿವಂತಿಕೆ ನಮ್ಮ ವೆಲ್ಬೀಂಗ್ ಕೂಡ ಎಷ್ಟೊಂದು ಸೂಕ್ತವಾಗಿರುವಂಥದ್ದು. ಸೊ ಶ್ರೀಗಂಧ ಅಂದ್ರೆ ಅಂತ ಫ್ರಾಗ್ರೆನ್ಸ್ ನಮ್ಮ ಒಂದು ವೆಲ್ಬೀಂಗ್ಗೆ ಸಿರಿವಂತಿಕೆಯಾಗಿ ಒಂದು ಮಾರ್ಪಾಟ ಆಗಿದೆ. ನೀವು ಶ್ರೀ ಅಂದ ತಕ್ಷಣ ನಮಗೆ ಮತ್ತೊಂದು ಬಹಳ ಒಂದು ಅತ್ಯುತ್ತಮವಾದಂಥ ವಿಷಯ ನನ್ನ ಮನಸ್ಸಿಗೆ ಬರ್ತಾ ಇದೆ. ಶ್ರೀಗಂಧದಲ್ಲಿ ಲಕ್ಷ್ಮಿಯ ಆವಾಸ ಸ್ಥಾನ ಕೂಡ ಇದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಇದು ಲಕ್ಷ್ಮಿಯ ಆವಾಸ ಸ್ಥಾನ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಶ್ರೀ ಅಂತಕ್ಕಂಥದ್ದು ಇಟ್ ಈಸ್ ವೆಲ್ತ್. ಹಾಗಾಗಿ ಹೆಲ್ತ್ ಈಸ್ ವೆಲ್ತ್. ಸೊ ಆ ಒಂದು ವಿಚಾರದಲ್ಲಿ ಕೂಡ ನಮ್ಮ ಮೈಂಡ್ ಕರೆಕ್ಟ್ ಆಗಿದ್ರೆ ಸೌಂಡ್ ಮೈಂಡಿಗೆ ಸೌಂಡ್ ಬಾಡಿ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇದು ನಮ್ಮ ಒಂದು ಗಣಪತಿಯ ಒಂದು ಉಪನಿಷತ್ತಿನಲ್ಲೂ ಕೂಡ ಬರುತ್ತೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಸ್ಥಿರವಾಗುಂಶ್ರೀ. ಈ ಒಂದು ಶಾಂತಿ ಶ್ಲೋಕದಲ್ಲಿಯೂ ಕೂಡ ಅದರ ಅರ್ಥ ಇಷ್ಟೇ. ನಮ್ಮ ಆಚಾರ್ಯರು ಗಣಪತಿಯನ್ನು ಪ್ರಾರ್ಥನೆ ಮಾಡುವಾಗ ನನಗೆ ಒಳ್ಳೆಯದು ಮಾಡು, ನನ್ನ ಕಣ್ಣು ಕಿವಿ ಮೂಗು ಎಲ್ಲವನ್ನು ಚೆನ್ನಾಗಿಟ್ಟಿರು, ನನ್ನ ಒಂದು ಶಿಷ್ಯರಿಗೂ ಒಳ್ಳೆಯದು ಮಾಡು, ನನ್ನ ಸಮಾಜಕ್ಕೆ ಒಳ್ಳೆಯದು ಮಾಡು ಅಂತ ಹೇಳಿ. ಒಳ್ಳೇದು ಅಂದ್ರೆ ಏನು ಅಂದ್ರೆ ಆರೋಗ್ಯವಾಗಿ ಇರುವಂತೇಳಿ, ಆರೋಗ್ಯವೇ ಭಾಗ್ಯ ಅಂತ. ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ ಎನ್ನುವುದನ್ನ ಬಹಳ ಅರ್ಥಪೂರ್ಣವಾಗಿದೆ. ಹಾಗಾಗಿ ಶ್ರೀಗಂಧಕ್ಕೆ ನಮ್ಮ ಸೌಂಡ್ ಮೈಂಡ್ ಬಗ್ಗೆ ಬಹಳ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಗಳು ಕೂಡ ನಿಮ್ಮ ಆಯುರ್ವೇದದಲ್ಲಿ ಇರಬಹುದು. ಅದರ ಬಗ್ಗೆ ಕೂಡ ಖಂಡಿತ ಸರ್. ಆಯುರ್ವೇದ ಅನ್ನೋದು ದಿನಚರ್ಯ ಮತ್ತೆ ಋತುಚರ್ಯನ ತುಂಬಾ ಎತ್ತಿ ಹಿಡಿದಿದೆ. ಅವರ ಸ್ವಾಸ್ಥ್ಯ ಸಂರಕ್ಷಣಾ, ಈಗ ಫಸ್ಟ್ ಪ್ರಿನ್ಸಿಪಲ್ ಆಫ್ ಆಯುರ್ವೇದನೇ ಅದು. ಅವನು ರೋಗ ಗುಣ ಮಾಡಿ ಅಂತ ಹೇಳಲಿಲ್ಲ. ನಮ್ಮ ಸ್ವಾಸ್ಥ್ಯ, ಅದರಲ್ಲೂ ಫಿಸಿಕಲ್, ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್ ವೆಲ್ಬೀಯಿಂಗ್ ನ ಸ್ವಾಸ್ಥ್ಯ ಅಂತ ಹೇಳ್ತಾರೆ. ಇದನ್ನ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಕೆಲವೊಂದು ಆಚಾರಗಳು, ದ ರಿಚುವಲ್ಸ್ ವಿಚ್ ವಿ ಕ್ಯಾನ್ ಪ್ರಾಕ್ಟಿಸ್ ಆಸ್ ಅ ಡೈಲಿ ಥಿಂಗ್ ಅಂಡ್ ಆಸ್ ಅ ಸೀಸನಲ್ ಥಿಂಗ್. ದಿನಚರ್ಯ ಋತುಚರ್ಯದಲ್ಲಿ ಚಂದನನ ತುಂಬಾ ಚೆನ್ನಾಗಿ ಪ್ರಾಮುಖ್ಯತೆಯಲ್ಲಿ ಉಪಯೋಗ ಮಾಡ್ತಾ ಇದೀವಿ. ಅದರಲ್ಲೂ ವಾಟ್ ಹಿ ಸೀಸ್ ಆಸ್ ಅ ದಿನಚರ್ಯ ಇಸ್, ನಾವು ಹೊರಗಡೆ ಹೋಗೋ ಮುಂಚೆ ಚಂದನ ಲೇಪವನ್ನ ನಮ್ಮ ಥರ್ಡ್ ಐ ಪಾಯಿಂಟ್ ಅಲ್ಲಿ, ವರ್ಮ ಪಾಯಿಂಟ್ ಅಲ್ಲಿ, ಹೃದಯದಲ್ಲಿ ಇಟ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಬೇಸಿಕಲಿ ವಾಸ್ ನಾಟ್ ಓನ್ಲಿ ಆಸ್ ಅ ಫಿಸಿಕಲ್ ಒಂದು ಹಾಕೊಂಡು ಹೋಗೋದು ಅಂತ ಒಂದು ಪ್ರಾಕ್ಟಿಸ್ ಇರಲಿಲ್ಲ, ಟು ಬ್ರಿಂಗ್ ಅಬೌಟ್ ದ ಇನ್ನರ್ ಕ್ಲಾರಿಟಿ, ಫೋಕಸ್ ಅಂಡ್ ಮೆಮೊರಿ ಪವರ್, ಅಂಡ್ ಆಲ್ಸೋ ನಾಟ್ ಆಸ್ ಅ ಕಾಸ್ಮೆಟಿಕ್ ಥಿಂಗ್. Just before stepping out into the daily routine of whatever it was, to center oneself into peace, they knew you have to do this as a practice, as a dinacharya. This is not only this, in practice now I've been seeing that most of us are suffering from tired eye syndrome. ಈಗ ತುಂಬಾ ಡಿವೈಸ್ ನೋಡೋದಿರ್ಬೋದು ಅಥವಾ ಲಾಂಗ್ ಡ್ಯೂರೇಷನ್ ಆಫ್ ಗ್ಯಾಜೆಟ್ಸ್ ಇರ್ಬೋದು. ಇಂಥದ್ರಲ್ಲೂ ಕೂಡ ಜಸ್ಟ್ ಸಿಂಪಲ್ ಪ್ರಾಕ್ಟಿಸ್ of application of chandana sakaಗುತ್ತೆ. Our heat, our tiredness, even the headaches which is coming because of stress or the radiation, ಅಲ್ಲೂ ಅದೇ ಹೇಳಿದ್ರು, ಸನ್ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡೋದು, ಇಟ್ ಕುಡ್ ಬಿ ಒನ್ ಆಫ್ ದ ಥಿಂಗ್ಸ್. ಸೊ ಸಿಮಿಲರ್ಲಿ ಇಲ್ಲಿ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಬೆನಿಫಿಟ್ಸ್
with respect to just application. So what I feel is, just don't think of it as an application. When we feel overwhelmed next time, maybe just application of it is like the fragrance telling us that life's challenges are there. Still, be peaceful and comfort when you step on. ನಮ್ಮಲ್ಲಿ ಥರ್ಡ್ ಐನಲ್ಲಿ ತಿಲಕವನ್ನು ಇಟ್ಕೋತಾ ಇದ್ರು. ವೈಜ್ಞಾನಿಕವಾಗಿ ಕೂಡ ಇಟ್ ಇನ್ಕ್ರೀಸಸ್ ಅವರ್ ಕಾನ್ಸಂಟ್ರೇಷನ್. ಖಂಡಿತ. ಅದರ ಬಗ್ಗೆ ಹೆಚ್ಚಿನ ಒಂದು ಏನಾದ್ರು ನಿಮ್ಮ ಆಯುರ್ವೇದದ ಪರ್ಸ್ಪೆಕ್ಟಿವ್ ನಲ್ಲಿ ವಿಷಯಗಳು ಹೇಳಲಿಕ್ಕಾಗುತ್ತಾ? ಖಂಡಿತ ಸರ್. ಶಿರಸ್ಸನ್ನ ಆಯುರ್ವೇದದಲ್ಲಿ ಉತ್ತಮ ಅಂಗ ಅಂತ ಹೇಳಿದೀವಿ ನಾವು. ನಮ್ಮ ಎಲ್ಲ ಇಂದ್ರಿಯಗಳು ಬೇಸಿಕಲಿ ಇರೋದು ನಮ್ಮ ಶಿರಸ್ಸಲ್ಲಿ. ಸೊ ಈಗ ಮೆಮರಿ ಅಂತ ಹೇಳೋದು ಅವ್ನು ಹೇಳೋದು ಮನಸ್ಸಿಂದ ಅಥವಾ ಹೃದಯದಿಂದ. ಮನಸ್ಸಿಗೆ 2 ಸ್ಥಾನ ಹೇಳಿದಾನೆ ಆಯುರ್ವೇದದಲ್ಲಿ, ಹೃದಯ ಅಂತಾನು ಹೇಳಿದಾನೆ, ಒಂದು ಶಿರಸ್ ಅಂತಾನು ಹೇಳಿದಾನೆ. ಸೊ ಕಾನ್ಸಂಟ್ರೇಟಿಂಗ್ ಆನ್ ದೀಸ್ 2 things, these marma points have been the energy centers according to Ayurveda. So application of certain things get absorbed easily, and according to yoga we know this is the third eye chakra, which is meant for memory, inner clarity and focus. So combining these both, the drugs which are used as an application can definitely help in increasing all which we mentioned. ಹಾಗಾದ್ರೆ ಈ ಶ್ರೀಗಂಧವನ್ನ ಹಣೆಯಲ್ಲಿ ಇಟ್ಕೊಳ್ಳೋದು ಒಂದು ಸಂಜೀವಿನಿ ಅಷ್ಟೇ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀರಾ? ಖಂಡಿತ ಸರ್. ಅದ್ರದ್ದು ಪ್ಯೂರಿಟಿ ಗೊತ್ತಿದ್ದು ನಾವು ಅಂತ ಒಳ್ಳೆ ಶ್ರೀಗಂಧನ ಅಪ್ಲೈ ಡೈಲಿ ಮಾಡಕ್ಕಾದ್ರೆ, it would be one of the best practices we would be inculcating as a dinacharya according to Ayurveda. ಇದಲ್ಲದೇನೆ ಕೂಡ ಇದು ಇನ್ಕ್ರೀಸಸ್ ಅವರ್ ಕಾನ್ಸಂಟ್ರೇಷನ್ ಅನ್ನೋ ವಿಚಾರ ವೈಜ್ಞಾನಿಕವಾಗಿ ಕೂಡ ಹಲವಾರು ಒಂದು ವೈಜ್ಞಾನಿಕ ಉಲ್ಲೇಖಗಳು ಕೂಡ ಇದೆ. ಅಂಡ್ ಆಲ್ಸೋ ಇಟ್ ಆಂಟಿ ಡಿಪ್ರೆಸೆಂಟ್ ಪ್ರಾಪರ್ಟೀಸ್ ಕೂಡ ಇದೆ ಅಂತ ಒಂದು ಅನೇಕ ಒಂದು ವೈಜ್ಞಾನಿಕ ಉಲ್ಲೇಖಗಳಿದೆ. ಅದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಒಂದ್ ಸ್ವಲ್ಪ ಹಿಂದೆ ಹೋಗಿ ಬಯಸ್ತೀನಿ ನಾನು ಚಂದ್ರನದ ಪಥದಲ್ಲಿ. ಯಾಕಂದ್ರೆ ನಮ್ಮ ಬೇರುಗಳಾದ ಅಷ್ಟೇ ಗಟ್ಟಿಯಾಗಿರುವಂತ ವೇದೋಪನಿಷತ್ಗಳಲ್ಲಿ ಕೂಡ ಚಂದ್ರನ ಬಗ್ಗೆ ತುಂಬಾ ಹೇಳಿದ್ದಾರೆ. ಬಟ್ ಬುದ್ಧಿಸ್ಟ್ ಟ್ರೆಡಿಷನ್ ಅಲ್ಲಿ ಇದನ್ನ ಒಂದು ಸ್ವಾರಸ್ಯಕರವಾಗಿ ಪದ್ಮವರ್ಗದಲ್ಲಿ ಹೇಳಿದ್ದಾರೆ. ಪದ್ಮವರ್ಗ ಅಂದ್ರೆ ಎನಿ ಸಬ್ಸ್ಟೆನ್ಸ್ ವಿಚ್ ಕೆನ್ ಕಮ್ ಅಂಡರ್ ದ ಲೋಟಸ್ ಕ್ಯಾಟಗರಿ ಇಸ್ ಕನ್ಸಿಡರ್ಡ್ ಟು ಬಿ ಪದ್ಮವರ್ಗ. ತುಂಬಾ ಒಂದು ಸ್ವಾರಸ್ಯಕರ ಏನು ಅಂದ್ರೆ ಆಯುರ್ವೇದದಲ್ಲಿ ಲೋಟಸ್ ಇಸ್ ಜಸ್ಟ್ ನಾಟ್ ಅ ಫ್ಲವರ್. Our heart itself is considered to be in the shape of a lotus. Adhomukha kamala anta helidare. So the application there is just not to cool the body, but it is connecting to the seat of our emotions, that is the mind itself. So when we apply it here through our sensory organs, because it's a journey of aroma, when we speak about chandana, which is fragrance, it's able to take it to the olfactory system. ಅಲ್ಲಿಂದ ಲಿಂಬಿಕ್ ಬ್ರೈನ್ ಗೆ ಕನೆಕ್ಟ್ ಮಾಡಿ ನಮ್ಮ ಇಮೋಷನ್ಸ್ ನ ಮ್ಯಾನೇಜ್ ಮಾಡುತ್ತೆ. ದೇ ಹ್ಯಾವ್ ಆಲ್ಸೋ ಟೋಲ್ಡ್ ಇಟ್ ಆಸ್ ಇಟ್ ಇಸ್ ಪಿತ್ತಹರ. ಸೊ ಪಿತ್ತದಲ್ಲಿ ರಜೋಗುಣ ಮನಸ್ಸಿಗೆ ನಾವು ಬಂದ್ರೆ ರಜೋಗುಣ ಅದರಲ್ಲಿ ಸೀಮಿತವಾಗಿರುವಂತದ್ದು. The fragrance of oil and hardwood is considered to be invaluable in meditative practices. It managing anxiety, increases alertness, antidepressive properties ಎಲ್ಲ ಇದೆ ಅಂತ ಬಹಳಷ್ಟು ವೈಜ್ಞಾನಿಕ ದಾಖಲೆಗಳು ಕೂಡ. ಇದರ ಬಗ್ಗೆ ಆಯುರ್ವೇದದಲ್ಲಿ ನೀವು ಹೇಗೆ ಅದನ್ನ ಹೇಳ್ತೀರಾ? ಥ್ಯಾಂಕ್ ಯು ಸರ್. ಇದಕ್ಕೆ ಸ್ವಲ್ಪ ಹಿಂದೆ ಹೋದ್ರೆ ಇನ್ನಷ್ಟು ಒಳ್ಳೇದು. ಯಾಕಂದ್ರೆ ವೇದ ಪುರಾಣಗಳಲ್ಲಿ ಖಂಡಿತವಾಗ್ಲೂ ಸ್ಯಾಂಡಲ್ವುಡ್ ತುಂಬಾ ಪ್ರಾಮುಖ್ಯತೆ ಇದೆ. ಆದ್ರೆ ಬುದ್ಧಿಸ್ಟ್ ಟ್ರೆಡಿಷನ್ ಕೂಡ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. ಅವರು ಸ್ಯಾಂಡಲ್ವುಡ್ ನ ಪದ್ಮವರ್ಗದಲ್ಲಿ ಸೇರಿಸಿದ್ದಾರೆ. ಎನಿ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ ದ ಕ್ಯಾಟಗರಿ ಆಫ್ ಲೋಟಸ್ ಇಸ್ ಕನ್ಸಿಡರ್ಡ್ ಟು ಬಿ ಪದ್ಮವರ್ಗ. Beautifully in Ayurveda, it is just not a flower. The shape of the heart itself is considered to be Adhomukha lotus or Adhomukha Padma. So when we are applying chandana onto the heart point, the fragrance itself is not only cooling, but it's connecting to the seat of all emotions, that is manas. So here we see that the fragrance through the olfactory system is going to the limbic system of brain, managing all emotions well and bringing in meditative properties. Here we can also see
meditative properties of calmness comes with parasympathetic nervous system, and sandalwood oil specifically stimulates the parasympathetic nervous system. So here we can connect the meditative properties, also bringing in the calmness and peaceful nature when we use this. ನಾವು ಇದನ್ನ ಹಣೆಗೆ ತಿಲಕ ಹಚ್ಕೋತೀವಿ. ಹಣೆಗೆ ತಿಲಕ ಹಚ್ಕೊಳ್ಳುವಾಗ ಈ ನೀವೇನೋ ಹೇಳಿದ್ರಿ, ಇದು ನರ್ವ್ನ ಇನ್ಸಿಗೇಟ್ ಮಾಡುತ್ತೆ ಹಾಗೆ. ಅದಕ್ಕೂ ವೈಜ್ಞಾನಿಕವಾಗಿ ಏನಾದ್ರು ಒಂದು ಕನೆಕ್ಷನ್ ಇದೆಯಾ? ಖಂಡಿತವಾಗ್ಲೂ ಸರ್. ಈಗ ಥರ್ಡ್ ಐ ಸೆಂಟರ್ ಅಂತ ಏನ್ ಹೇಳ್ತೀವಿ, ಆಯುರ್ವೇದದಲ್ಲಿ ಇದನ್ನ ಒಂದು ಮರ್ಮ ಪಾಯಿಂಟ್ ಅಂತ ಕೂಡ ಹೇಳಲಾಗಿದೆ. ಆಯುರ್ವೇದದಲ್ಲಿ ಶಿರಸ್ಸು ಅನ್ನೋದು ಒಂದು ಉತ್ತಮ ಅಂಗ. ಉತ್ತಮ ಅಂಗ ಅಂದ್ರೆ ಶ್ರೇಷ್ಠ ಅಂಗ. All our indriyas or sense organs are present in the shivas. And they give a beautiful saying, Manas, the seat of it is in the heart, also in the brain. So able to connect these two things, emotions are well managed when there is application onto the third eye manma point, also onto the heart. Therefore, we can manage this so much so better with respect to Ayurvedic perspective. It is also said that it augmenting mind power ಅಂತ ಕೂಡ. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ಹೇಗೆ ನೀವು ಶ್ರೀಗಂಧದ ಎಣ್ಣೆಯನ್ನು ಅಥವಾ ಶ್ರೀಗಂಧದ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ಆಯುರ್ವೇದದಲ್ಲಿ ನೋಡ್ತೀರಾ? ಕಾನ್ಸಂಟ್ರೇಷನ್ ಅನ್ನೋದು so much so important. ಯಾಕಂದ್ರೆ ಫೋಕಸ್ ಹೋದಾಗ ಕಾನ್ಸಂಟ್ರೇಷನ್ ರೆಡ್ಯೂಸಸ್. ವಿ ಆಲ್ ನೋ ದಿಸ್. When we don't have enough concentration, again it can hamper memory. So these all are connected. ಈಗ ಮೇಧ್ಯಾಕನ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲಾನು ಕನೆಕ್ಟೆಡ್ ಬರುತ್ತೆ. So again, in this rush of human life, mostly everything is related to busyness, where we are rushing, and it's considered to be productive. What sandal can do with its gentle healing, cooling properties, Shitala properties, specifically Sattva Guna of the mind. Yelli namge pause is important, where reflection is important, where Sthita Pragnata centering is important. Sandalwood oil can also stimulate this with the fragrance properties, also application on the forehead or certain procedures which we do in Ayurveda can bring about this change. So therefore, memory as a result of all these centering, pausing and calmness is one of the byproducts of use of sandalwood. It increases our alertness, tranquility, and of course, it is also said that it is antidepressant. And it increases meditative value. Meditation place-nalli, other than sandal, even lavender is also being used in combination. ಅದರಲ್ಲಿ other essential oils also in combination of sandalwood oil ಇದ್ದಾಗ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಕೂಡ ಅರೋಮಥೆರಪಿಯಲ್ಲಿ ಕೆಲವರು ಹೇಳ್ತಾರೆ. ಅದು ಹೇಗೆ, ಇದು ನಿಜಾನ? What we've understood is, it is not only a fragrance. It is something which is beyond fragrance in Ayurveda. So not only using it as an essential oil so as to calm the mind, what personally I've been using in my practice that I would want to share is using the Kashaya decoction of sandalwood to do procedures called as Shirodhara, where a stream of medication of this sandalwood is used specifically for Pitta related mind disorders. Anxiety irbodu, rage irbodu, athwa violence irbodu, panic attacks which we so much see now, stress related disorders. ಇದೆಲ್ಲಾನು ಈ essential ingredients ಏನಿದೆ, because of that it's helping to bring about the calmness and serenity. One more beautiful practices which I have been doing it specifically is in ADHD children. ADHD, attention deficit hyperactivity syndrome ಅಂತ ಹೇಳ್ತೀವಿ. ಈಗಿನ ಮಕ್ಕಳು extremely hyperactive. They are not able to focus. They are restless. They can't sit quietly for 2 minutes. We see most of the kids. A gentle application on the forehead, lepa kuda sakagutte, or heart center. Kids who got very small, I've asked them to do for the entire body for some time, where it dries out, washed off. This has brought about calmness.
there's a centering, there's a steadying. So where I feel it's whispering some kind of peace to their nervous system also, since it affects the nervous system of the child. So many benefits when we speak about the entire spectrum of wellness with respect to sandal. It is also said it unlocks past memory experiences. Is it true? Spiritually speaking, this is very true. Chandana is considered to be a portal as such, which can lead you to a higher vibration. Everything as we speak, everything we know is an energy or frequency. So any drug that we use in particular coins or silver also vibrates with a certain energy. And Chandana is considered to have this spiritual energy or spiritual background. So it's considered to be a portal for higher energies. So all possibilities of it being used for such procedures definitely is. Sandalwood oil is extremely skin friendly and nourishment and healthiness of skin ಬಹಳಷ್ಟು ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ. It has got lot of anti-skin cancerous properties also, which has been very much scientifically proven. Antibacterial properties also ಇದೆ, anti-aging properties also ಇದೆ. ಇದರ ಬಗ್ಗೆ ಆಯುರ್ವೇದದಲ್ಲಿಯೂ ಕೂಡ ಏನಾದರೂ ಒಂದು ಹೆಚ್ಚಿನ ಒಂದು ಉಲ್ಲೇಖಗಳಿದೆಯಾ? ಖಂಡಿತ ಸರ್. Speaking about sandalwood and not speaking about skin is a crime basically, because Charakacharya puts this as one of the main dravyas in Kandugna Varga anta. ಮಹಾಕಷಾಯಗಳಲ್ಲಿ ಕೂಡ ಹೇಳಿದ್ದಾರೆ, ಕಂಡುಗ್ನ ವರ್ಗದಲ್ಲಿ ಕೂಡ ಹೇಳಿದ್ದಾರೆ. ಕಂಡು ಅಂದ್ರೆ itching. So any drug which comes there specifically which prevents itching, burning sensation, or which is useful for skin can be this. Chandana is one of the main drugs here. What we can definitely see in practice is any application of Chandana as a medicine, lepa, even as an essential oil, can prevent Pittaja related skin disorders. So blisters, eruptions, sun burns in Agvanta Keruvalidu, all these can be prevented with the application of Chandana. It is a proven antibacterial, antiviral, very much used in herpes specifically as an application to prevent the scars even while it is blistering. We do it as an application. One of a very beautiful procedures which we see as a traditional custom in our lineages, we help the newborn babies prevent any kind of skin infections. How we do this is, instead of oil massage, the first 10 or 12 days of a newborn, we are using Chandana as a lepa for the entire body of the newborn before the bath. So this is scientifically proven to prevent something called as erythema toxicum, where there are skin rashes, especially in the first few days after the birth. This, we have done it in my own child. I have disliked him crying and screeching like anything because of the cooling effect. But the beautiful thing was he has never got the skin rash. So this is something I've been practicing and is really, really wonderfully working, specifically with the scientific background or research saying that it is antibacterial, anti-inflammatory and skin friendly. It's really amazing. Actually, especially in the infant stage, any such things using, there will be septic. I mean, people are skeptical and using any sort of new additional things, ಲೇಪನ ಆಗಲಿ ಅಥವಾ ಆಯಿಲ್ ಮಸಾಜ್ ಆಗಲಿ ಬಹಳ ಹೆಸಿಟೇಟ್ ಮಾಡ್ತಾರೆ, ಭಯ ಪಡ್ತಾರೆ. ಅದರಲ್ಲಿಯೂ ಕೂಡ ಚಂದನಕ್ಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಂದನದ ಎಣ್ಣೆ ಎಲ್ಲ ಕಾಲದಿಂದ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಆಯುರ್ವೇದದಲ್ಲಿ ಆಯಿತು ಮತ್ತೆ ಹರ್ಬಲ್ ಕೆಮಿಸ್ಟ್ರಿನಲ್ಲೂ ಆಯಿತು, ಇದಕ್ಕೆ ಬಹಳಷ್ಟು ಉಲ್ಲೇಖಗಳಿದೆ. ಸೊ ಅದರಲ್ಲಿ ಈ ಚಂದನ ಲೇಪನದ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನ ಕೂಡ ಹೇಳಿದ್ವಿ. ಇದಲ್ಲದೇನೆ ಕೂಡ ನಮ್ಗೆ ಯಾವಾಗ್ಲೂ ನಮ್ಮ ಬಾಡಿಯನ್ನು ಕೂಲಾಗಿ ಇಟ್ಟಿರುತ್ತೆ ಅಂತ ಕೂಡ ಹೇಳ್ತಾರೆ. ಈ ನಮ್ಮ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಮುಡಿ ಕೊಟ್ಟಾಗ ಅದನ್ನೆಲ್ಲ ನೋಡಿದಾಗ ತಲೆಗೆ ಚಂದನದ ಲೇಪನವನ್ನು ಹಚ್ಚೋದು ವಾಡಿಕೆ. ಇತ್ತೀಚೆಗೆ ಕೂಡ ಬಹಳಷ್ಟು ಕಡೆ ಇದು ಬಹಳ ವೆರಿ ಕಾಮನ್ ಸೈಟ್ ವಿಚ್ ಹ್ಯಾವ್ ಅಬ್ಸರ್ವ್.
ಅದರಲ್ಲಿ ಹೇಗೆ ಇದು ಎಫೆಕ್ಟ್ ಆಗುತ್ತೆ ಚಂದನದ ಲೇಪನ? ಚಂದನನ ತಿಕ್ತರಸ ಅಂತ ಹೇಳ್ತೀವಿ ನಾವು. ಮಧುರನೂ ಹೌದು, ಬಟ್ ತಿಕ್ತರಸನೂ ಹೌದು. ತಿಕ್ತ ಅಂದ್ರೆ ಬಿಟರ್ ಅಂತ ಹೇಳ್ತೀವಿ. ಅದರ ಗುಣ ಕೂಡ ಶೀತಲ ಅಂದ್ರೆ ಕೋಲ್ಡ್ ಇನ್ ಪೊಟೆನ್ಸಿ. ಸೊ ಪಿತ್ತಕ್ಕೆ ವಿರುದ್ಧವಾಗಿರುವಂತಹ ಶೀತಲ ಗುಣ ತಿಕ್ತರಸ ಇರೋ ಕಾರಣ ಬರ್ನ್ಸ್ ಅಥವಾ ದಾಹ ಎಲ್ಲಿದೆ ಅಥವಾ ಪಿತ್ತದ ಯಾವುದೇ ಗುಣಗಳಾಗಿರ್ಬೋದು ಎಲ್ಲಿದೆ, this is one of the best forms of medicines to be used, in spite of being told that ಕೆಲವೊಂದ್ಸಲಿ this may cause side effects, maybe because of the wrong kind of usage of drug, the purity ಅದೆಲ್ಲ ಬರುತ್ತೆ. But if we get that pure form of drug that is required, this is seen as one of the best anti-inflammatory, immediately causing the reduction in the form of daha. ಈ ದಾಹ ಅನ್ನೋದು ಎಕ್ಸ್ಟರ್ನಲಿ ನೀವು ಹೇಳಿದಂಗೆ ಅಪ್ಲಿಕೇಶನ್ ಇರ್ಬೋದು, ಇಂಟರ್ನಲಿ ಒಂದ್ಸಲ ಅಸಿಡಿಟಿ ಎಲ್ಲ ಆದಾಗ ಒಳ್ಳೆ ಚಂದನ ಸಿಕ್ಕಿದ್ರೆ ಸ್ವಲ್ಪ ಅದನ್ನ ತೆಗೆದು ನೀರ್ ಜೊತೆ ಮಿಕ್ಸ್ ಮಾಡಿ ಕುಡಿದ್ರೆ ಸಾಕು, ದಟ್ ಇಮಿಡಿಯೇಟ್ ಕೂಲಿಂಗ್ ಎಫೆಕ್ಟ್ ಇಸ್ ಸೀನ್ ಇನ್ ದ ಬಾಡಿ. ಸೊ ಇಟ್ ಕೆನ್ ಬಿ ಶೀತಲ internally also, externally also. It is also said that it eliminates toxins on the skin ಅಂತ ಕೂಡ ಹೇಳ್ತಾರೆ. ಅದು ಹೇಗೆ ಆಯುರ್ವೇದದ ಪರ್ಸ್ಪೆಕ್ಟಿವ್ ನಲ್ಲಿ ಹೇಗೆ ಹೇಳ್ತೀನಿ ಅದನ್ನು? ಅಗೇನ್ ಎನಿ ಕೈಂಡ್ ಆಫ್ ಟಾಕ್ಸಿನ್ ಸ್ಟಾರ್ಟ್ ವಿತ್ ಲಿವರ್ ನಮ್ಮಲ್ಲಿ, ಯಾಕಂದ್ರೆ ಬಿಗ್ಗೆಸ್ಟ್ ಡಿಟಾಕ್ಸಿಫೈಯಿಂಗ್ ಆರ್ಗನ್ ಅದು. ಅದಕ್ಕೆ ಪಿತ್ತರಸ ಶ್ರೇಷ್ಠ ಅಂತ ಲೆಕ್ಕ. ಪಿತ್ತ ಟಾಕ್ಸಿನ್ಸ್ ನ ತೆಗೆಯುವಂತಹ ಪಿತ್ತ ಸರಣ ಇರುವಂತಹ ಗುಣ ಇರುವಂತದ್ದು. ಸೊ ಇಂಟರ್ನಲಿ ನಾವ್ ಯಾವಾಗ ಅದನ್ನ ಕ್ಲೆನ್ಸ್ ಮಾಡ್ತೀವಿ, ತಿರ್ಗಾ ರಕ್ತ ಪಿತ್ತ ಎರಡು ಹೋಗುತ್ತೆ, ಯಾಕಂದ್ರೆ ಪಿತ್ತ ರಕ್ತದಲ್ಲೇ ಇದೆ ಅಂತ ಹೇಳೋದು. ಪಿತ್ತ ರಕ್ತದಲ್ಲೇ ಇರೋ ಕಾರಣ ರಕ್ತ ಶುದ್ಧಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶೋಧನ ಅಂತ ಹೇಳಿದಾಗ, ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದಾಗ, ವೆನ್ ವಿ ಗಿವ್ ಇಂಟರ್ನಲಿ ರಕ್ತ ಶುದ್ಧಿ ಹ್ಯಾಪನ್ಸ್, along with that it's a representation on the skin which is a part of that. So application over the skin and internally shodhana both together works in detoxification. Wound healing properties are much higher in the sandalwood oil, sandalwood extract ಅಂತೆಲ್ಲ ಹೇಳ್ತಾರೆ. How do you compare these wound healing properties in sandal? Again, one of the beautiful things is it is a ವ್ರಣಹರ. ವ್ರಣ ಅಂತ ನಾವು ಮುಂದೆಗೆ ಆಯುರ್ವೇದದಲ್ಲಿ ವ್ರಣ ಅಂತ ಹೇಳ್ತೀವಿ. ವ್ರಣಹರಕ್ಕೆ ಬೇಕಾಗೋದು ಕೂಡ ತಿಕ್ತರಸ ಶೀತಲ ಪ್ರಾಪರ್ಟೀಸ್ ಎರಡೂ ಬೇಕಾಗುತ್ತೆ. ಎರಡೂ ಇರುವಂತಹ ಶ್ರೇಷ್ಠವಾಗಿರುವಂತಹ ದ್ರವ್ಯ ಅಂದ್ರೆ ಸ್ಯಾಂಡಲ್ವುಡ್. ಸೊ ಇದನ್ನ ನಾವು ವ್ರಣಹರವಾಗಿ ಆಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಉಪಯೋಗಿಸುವಂತಹ ಒಂದು ಎರಡು ಸ್ಟೇಜ್ ಇರುತ್ತೆ. ಒಂದು ಪಕ್ವ ಸ್ಟೇಜ್ ಅಂತ ಹೇಳ್ತೀವಿ, ಇನ್ನೊಂದು ಅಪಕ್ವ ಸ್ಟೇಜ್ ಇರುತ್ತೆ. ಪಕ್ವ ಅಂತಂದ್ರೆ ಇನ್ನೇನದು ಉಂಡು ಬರ್ಸ್ಟ್ ಆಗೋ ಸ್ಟೇಜ್ ಅಂತ, ಅಪಕ್ವ ಅಂದ್ರೆ ಅದ್ರ ಮುಂಚಿನ ಸ್ಟೇಜ್ ಅಂತ. ಎರಡರಲ್ಲೂ ಉಪಯೋಗಿಸ್ಬೋದು. ಹೇಗೆ ಪಕ್ವ ಆದ್ಮೇಲೆ ಆ ವ್ರಣನ ಸ್ಕಾರ್ ತೆಗಿಯೋಕೆ ಆ ತರನು ಕೂಡ ಉಪಯೋಗ ಮಾಡ್ಬೋದು. ಪಕ್ವ ಆಗೋ ಮುಂಚೆ ಆಗ್ಲಿಲ್ಲ ಅಂದ್ರೆ ಅದು ಮೊದ್ಲೇ ಒಂದು ವಾಸಿ ಆಗೋ ತರ ಕೂಡ ಉಪಯೋಗ ಮಾಡ್ಬೋದು. ಎರಡು ಕಂಡೀಷನ್ ಅಲ್ಲೂ ವ್ರಣಹರ ಆಗಿ ಉಪಯೋಗ. ಯಾವಾಗಲೂ ಆಯುರ್ವೇದದಲ್ಲಿ ಬೇರೆ ಇತರೆ ಒಂದು ಗಿಡಮೂಲಿಕೆಗಳ ಒಂದು ಎಕ್ಸ್ಟ್ರಾಕ್ಟ್ಸ್ ಆಗಲಿ ಅಥವಾ ಗಿಡಮೂಲಿಕೆಗಳನ್ನೇ ಆಗಲಿ ಇನ್ ಕಾಂಬಿನೇಷನ್ ಉಪಯೋಗಿಸ್ತಕ್ಕಂಥದ್ದು ವಾಡಿಕೆ. ಈ ಸ್ಯಾಂಡಲ್ ಆಯಿಲ್ ಅಲ್ಲೂ ಕೂಡ ಅದೇ ರೀತಿ ಮಾಡ್ತೀರಾ ಅಥವಾ ಇದನ್ನ ಪ್ರತ್ಯೇಕವಾಗಿ ಕೂಡ ಉಪಯೋಗಿಸಬಹುದಾ? ಪ್ರತ್ಯೇಕವಾಗಿ ಖಂಡಿತವಾಗಿ ಉಪಯೋಗಿಸಬಹುದು ಸರ್. ಲೇಪ ಆಗಿ ಪ್ರತ್ಯೇಕವಾಗಿ ಸುಮಾರು ಕಡೆ ನಾವು ಉಪಯೋಗ ಮಾಡ್ತೀವಿ. ಆದ್ರೆ ಈಗ ಕಷಾಯ ದ್ರವ್ಯಗಳು ಮಾಡುವಾಗ ಇದರ ಜೊತೆಗೆ ಬೇರೆ ಎಲ್ಲ ಉಪಯೋಗಿಸ್ಕೊಂಡು ಮಾಡ್ಬೋದು. ಈಗ ನಮ್ಗೆ ಚಂದನಾಸವ ಅಂತ ಬರುತ್ತೆ, ಡೈಯೂರೆಟಿಕ್ ಪ್ರಾಪರ್ಟೀಸ್ ಇರುವಂತದ್ದು, ಇಲ್ಲಿ ಮೂತ್ರ ವ್ಯಾಧಿಗಳಲ್ಲಿ ಉಪಯೋಗಿಸುವಂತದ್ದು ಚಂದನಾಸವ ಉಪಯೋಗಿಸ್ತೀವಿ. ಆ ಆಸವ ಅಥವಾ ಫರ್ಮೆಂಟೆಡ್ ಫಾರ್ಮ್ಯುಲೇಷನ್ ಮಾಡ್ಬೇಕಾದ್ರೆ ಚಂದನನ ಮೇನ್ ಆಗಿ ಇಟ್ಕೊಂಡು ಬೇರೆ ದ್ರವ್ಯಗಳು ವಿಚ್ ಆರ್ ಆಲ್ಸೋ ಡೈಯೂರೆಟಿಕ್ is mixed along with it. But there are certain preparations which has chandana. ಈ ಚಂದನ ಲೇಪ ಅಂದಾಗ ಬೇರೆ ಉಪಯೋಗಿಸ್ಬೇಕು ಅಂತಾನೆ ಇಲ್ಲ, ಚಂದನ ಮಾತ್ರ ಕೈದು ಉಪಯೋಗಿಸ ಅಂತಾನು ವಾಡಿಕೆ. Depending on which is the stage of disease, what is required for that, we make combinations or use as a single drug. ನಾರಾಯಣ ಸೂಕ್ತದಲ್ಲಿಯೂ ಕೂಡ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮಂ ತತ್ವಂ ನಾರಾಯಣ ಪರಃ. ಅದರಲ್ಲಿ
ಮುಂದೆ ಹೋದರೆ ಪದ್ಮಕೋಶ ಪ್ರದೇಶಾಗಂ ಹೃದಯಂ ಚಾಪ್ಯ ಅಧೋಮುಖಂ ಅಧೋ ನಿಷ್ಠ್ಯ ವಿಧಸ್ಯಾಂತೆ ನಾಭ್ಯ ಉಪರಿ ತಿಷ್ಠತಿ ಅಂತ. ಈ ನಮ್ಮ ಹೃದಯವನ್ನು ಕಮಲಕ್ಕೆ ಹೋಲಿಸಿ, ಇಟ್ ಈಸ್ ಇನ್ ದಿ ಇನ್ವರ್ಟೆಡ್ ಪೊಸಿಷನ್ ವೇರ್ ಲೆಫ್ಟ್ ವೆಂಟ್ರಿಕಲ್ಸ್ ಅಂಡ್ ರೈಟ್ ವೆಂಟ್ರಿಕಲ್ಸ್ ಆರ್ ಆಲ್ಸೋ ಬೀಯಿಂಗ್ ಸೈಂಟಿಫಿಕಲಿ ಪೊಸಿಷನ್. ಅದಕ್ಕೂ ಶ್ರೀಗಂಧದ ಎಣ್ಣೆ, ಶ್ರೀಗಂಧ ಮತ್ತೆ ನಮ್ಮ ಮನಸ್ಸು, ಮೈಂಡ್, ಸೋಲ್ ಅಂಡ್ ಅವರ್ what are those properties that actually affect our mind and soul? This is beautiful, sir. I would also love to bring about Sushruta Samhita shloka of how Hridaya is compared to an Adhomukha, Pundarika or lotus. He says, Pundarikena sadrisham Hridayam syad Adhomukam. Pundarika or a lotus, which is in the Adhomukha, the Hridaya is very similar to that. What we can see is he has compared the apex of the Hridaya to be as a Adhomukha Pundarika. He goes on to say, Jagritah tad vikasati syad tachcha nimirati ಅಂತ ಹೇಳ್ತಾರೆ. ಸ್ವಪತಶ್ಚ ನಿಮೀರತಿ. ಜಾಗೃತವಾಗಿರುವಾಗ ಈ ಒಂದು ಪುಂಡರೀಕ ಏನಿದೆ ವಿಕಸತಿ ಅಥವಾ ಇಟ್ ಇಸ್ ಬ್ಲೂಮಿಂಗ್. And when the person is sleeping, it is in the full bud state. What is beautiful is a connection we can take to a higher level, seeing when we raise a consciousness, the heart opens up, it blooms. But when we are in a state of swapana, that is darkness or sleep, of not being conscious of what we truly are as a human being, there is a closed state of Hridaya. We say, generally we say also, you have a closed heart. You need to open your heart and welcome love to this side. So the beauty of it is, heart is the seat of love, expansion in life. And when we're using sandalwood as an application or as an oil, just on the marma point of this Hridaya, it is also seat of manas. Manas again is a seat of all emotions. ಇದು ಸ್ಪೆಸಿಫಿಕಲಿ ಸತ್ವಗುಣ ಆಗಿರೋ ಕಾರಣ, ಸ್ಯಾಂಡಲ್ವುಡ್ ಇಸ್ ಸತ್ವಗುಣ ಪ್ರಧಾನ. ಎನಿ ಕೈಂಡ್ ಆಫ್ ಇಮೋಷನ್ಸ್ ವಿಚ್ ಕಮ್ ಆಸ್ ಅ ರಜೋಗುಣ ಬಿಕಾಸ್ ಆಫ್ ಪಿತ್ತ, ಕೋಪ ಇರ್ಬೋದು, ತಾಪ ಇರ್ಬೋದು, ದ ಬರ್ನಿಂಗ್, ಆಂಗರ್, ವೈಲೆನ್ಸ್, all this can be calm just because of taming it with sattva or sandalwood. So one of the most beautiful ways, gentlest ways of doing this is using sandalwood in our heart. I mean, within our heart as an internal usage also. Definitely as an application externally also this can be achieved. ಶ್ರೀಗಂಧದ ಎಣ್ಣೆಯ ವ್ಯಾಲ್ಯೂ ಅಡಿಷನ್ ಬಗ್ಗೆ, ಅದರ ಅಪ್ಲಿಕೇಶನ್ ಬಗ್ಗೆ, ಮೈಂಡ್, ಸೋಲ್, ಬಾಡಿ, ಇದರ ಮೇಲೆ ಶ್ರೀಗಂಧದ ಎಣ್ಣೆಯಲ್ಲಿ ಅಥವಾ ಅದರ ಅಪ್ಲಿಕೇಶನ್ನಲ್ಲಿ ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ ಬಹಳ ಸವಿಸ್ತಾರವಾಗಿ ಹೇಳಿದ್ದೀರಾ. ಇದಲ್ಲದೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕೂಡ ಹೇಳ್ತೀವಿ. ಹೆಲ್ತ್ ಈಸ್ ವೆಲ್ತ್. ಹಾಗೆಯೇ ಈ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ್ರೆ ಶ್ರೀಗಂಧದಿಂದ ಬಹಳಷ್ಟು ಉಪಯುಕ್ತತೆ ಇದೆ. ಇದರ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನಲ್ಲಿ ಪ್ಯೂರ್ ಆಯಿಲ್ ಅಥವಾ ಪ್ಯೂರ್ ವುಡ್ ನಾವು ಉಪಯೋಗಿಸಿದಾಗ ಇದು ಖಂಡಿತ ಇದರ ಪರಿಣಾಮ ಬಹಳ ಹೆಚ್ಚಿರುತ್ತೆ ಅಂತ ಒಂದು ಸವಿಸ್ತಾರವಾಗಿ ಹೇಳಿದ್ದೀರಾ. ನಿಮಗೆ ಧನ್ಯವಾದಗಳು. Thank you, sir. Before ending, I just want to say, Yatha Kharash Chandana Bharavahi Bharasya Veta Natu Chandanasya ಅಂತ. Khara ಅಂದರೆ ಒಂದು ಕತ್ತೆ, ಡಾಂಕಿ. So just as a donkey who is carrying a load of chandana on his back, he is not able to understand the value or importance of chandana. What he feels is, oh my God, this is so heavy for me. So most of us are not able to understand the value of what we have. We are only looking at it as just a verb, just a grub, or maybe it is rice, only with expensive grub. But the amount of value it can add for us in our lives or to the nature around us is priceless. So let us not become the khara and feel that it is a burden, but understand that we have something so precious that we can utilize in our daily lives,
make it a part of us and bring in that sense of serenity, what it truly is there for us. Thank you so much.